ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಲ್ ತುಳಿತ ಶಾಕ್ ಅನ್ನು ಕೊಟ್ಟಿದೆ. ಸಿಎಂ ಡಿಸಿಎಂಗೆ ಹೈಕಮಾಂಡ್ ತುರ್ತು ಬುಲಾವನ್ನ ಕೊಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ ಭೇಟಿಯಾಗಲಿರುವಂತಹ ಸಿಎಂ ಈಗಾಗಲೇ ಬೆಳಗ್ಗೆಯೇ ದೆಹಲಿಗೆ ತೆರಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕಾಲ್ ತುಳಿತ ದುರಂತದಿಂದ ಸರ್ಕಾರಕ್ಕೆ ಫುಲ್ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿರೋ ಬಗ್ಗೆ ಮಾಹಿತಿಯನ್ನ ಕೇಳಲಿದ್ದಾರೆ ಹೈಕಮಾಂಡ್ ನಾಯಕರು. ಸರ್ಕಾರದ ವಿರುದ್ಧ ಹೈಕಮಾಂಡ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಾದಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಸಾಕಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ದುರಂತದ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಲಿದ್ದಾರೆ ವರಿಷ್ಠರು. ರಾಹುಲ್ ಗಾಂಧಿ ಭೇಟಿಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಲ್ ತುಳಿತದ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿಯನ್ನ ಕೇಳಿದೆ ಹೈಕಮಾಂಡ್. ಸಿಎಂ ಡಿಸಿಎಂ ಇಬ್ಬರ ಬಳಿ ಮಾಹಿತಿಯನ್ನ ಕೂಡ ಹೈಕಮಾಂಡ್ ಪಡೆದುಕೊಳ್ಳಲಿದೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ ತುಳಿತ ದುರಂತ ಸರ್ಕಾರಕ್ಕೆ ಒಂದ್ ಕಡೆ ಸಂಕಷ್ಟವನ್ನ ತಂದಿಟ್ಟಿದೆ. ಈಗಾಗಲೇ ಹಲವರ ತಲೆದಂಡವೂ ಕೂಡ ಆಗಿದೆ. ಈ ನಡುವೆ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಹೈಕಮಾಂಡ್ ಸಿಎಂ ಮತ್ತೆ ಡಿಸಿಎಂಗೆ ಬುಲಾವನ್ನ ಕೊಟ್ಟಿದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ನೆನ್ನೆನೇ ಇದ್ರು ದೆಹಲಿಯಲ್ಲಿ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ತೆರಳಿದ್ದಾರೆ. ಹೈಕಮಾಂಡ್ ತುರ್ತು ಬುಲಾವ್ ಹಿನ್ನೆಲೆ ರಾಹುಲ್ ರವರನ್ನ ಭೇಟಿ ಕೂಡ ಆಗ್ಲಿಕ್ಕಿದ್ದಾರೆ. 11 ಜನರ ಸಾವಿಗೆ ಯಾರ್ ಹೊಣೆ ಅಂತ ಹೇಳಿ ವಿಪಕ್ಷಗಳು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾವೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆ. ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿಸಿಎಂ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಒಂದ್ ಕಡೆ ವಿರೋಧ, ಒಂದ್ ಕಡೆ ಮುಜುಗರ. ಸರ್ಕಾರಕ್ಕೆ ಇರೋದು ಬರೀ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದು ಒಂದೇ ಆಪ್ಷನ್. ಹೈಕಮಾಂಡ್ ದೆಹಲಿಗೆ ಬನ್ನಿ ಅಂತ ಕರೆದಿರುವಂತಹ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ದುರಂತದಲ್ಲಿ ಸರ್ಕಾರದ ವೈಫಲ್ಯ ಬಗ್ಗೆ ಹೈಕಮಾಂಡ್ ಗರಂ ಆಗಿದೆ. ಸಂಪೂರ್ಣವಾಗಿ ವರದಿಯನ್ನ ಕೇಳಿದೆ. ಹೀಗಾಗಿ ಆರ್ಸಿಬಿ ಸಂಭ್ರಮ ಸಮಾರಂಭ ಸಾವಿನ ಮನೆಯಾಗಿದ್ದು ಯಾವ ರೀತಿ, ಹೇಗೆ ಸಾಧ್ಯ ಆಯಿತು ಅನ್ನೋದರ ಕುರಿತು ಸಿಎಂ ಮತ್ತೆ ಡಿಸಿಎಂ ಮಾಹಿತಿಯನ್ನ ಕೊಡಬೇಕಾಗಿದೆ. ಈಗಾಗಲೇ ವರದಿಯನ್ನ ಕೂಡ ಹೈಕಮಾಂಡ್ ಕೈ ಸೇರಿದೆ ಕೂಡ. ಮತ್ತೆ ಆ ಒಂದು ರಿಪೋರ್ಟ್ ಆಧಾರದಲ್ಲೇ ಸಿಎಂ ಮತ್ತೆ ಡಿಸಿಎಂ ರನ್ನ ರಾಹುಲ್ ಗಾಂಧಿ ದೆಹಲಿಗೆ ಈಗಾಗಲೇ ಕರೆಸ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದೇ ಒಂದು ಆಪ್ಷನ್ ಇರೋದು ಇದೀಗ ಸರ್ಕಾರದ ಬಳಿ. ಡ್ಯಾಮೇಜ್ ಆಗಿರೋ ಬಗ್ಗೆ ಮಾಹಿತಿಯನ್ನ ಕೂಡ ಕೇಳಲಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವತ್ತು ನಡೆದಂತಹ ಪ್ರತಿಯೊಂದು ವಿಷಯದ ಬಗ್ಗೆ ವರದಿಯನ್ನ ಕೂಡ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾರುತಿ ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಎನು ಮಾರುತಿ, ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಸಿಎಂ ಮತ್ತೆ ಡಿಸಿಎಂ. ಇನ್ನು 11 ಜನರ ಸಾವಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಿದೆ. ಹೈಕಮಾಂಡ್ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂತಹ ದುರ್ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರನ್ನ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಂಡು ಇವತ್ತು ಮಾತುಕತೆಗೆ ಬರುವಂತೆ ಸೂಚನೆ ಕೊಟ್ಟಿತ್ತು. ಆ ಬೆನ್ನಲ್ಲೇ ಉಭಯ ನಾಯಕರು ಕೂಡ ಈಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ. ದೆಹಲಿಯ ತಲುಪಿದ ಬಳಿಕ 12 ಗಂಟೆಯ ಬಳಿಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಇಡೀ ದಿನ 4ನೇ ತಾರೀಕು ಆದಂತಹ ದುರ್ಘಟನೆ ಬಗ್ಗೆ, ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ಯಾವ ರೀತಿ ಕೈಗೊಂಡಿದ್ವಿ, ಎಲ್ಲಿ ಎಡವಟ್ಟಾಯ್ತು, ಯಾರಿಂದ ಎಡವಟ್ಟಾಯ್ತು, ಎಡವಟ್ಟಾದವರ ಬಗ್ಗೆ ಸರ್ಕಾರ ತೆಗೆದುಕೊಂಡಂತಹ ಸ್ಪಷ್ಟವಾದಂತಹ ಒಂದು ನಿರ್ಧಾರ ಹಾಗೂ ನಿಲುವುಗಳು ಏನು ಅನ್ನುವಂಥದ್ದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಆದ್ರೆ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದಿದ್ದೇನಂತ ಹೇಳಿದ್ರೆ, ಕಾಂಗ್ರೆಸ್ ಗ್ಯಾರಂಟಿಗಳ ಅನುಷ್ಠಾನ ಯಶಸ್ವಿಯಾಗಿ ಮಾಡಿದ್ರು ಕೂಡ ರಾಜ್ಯದಲ್ಲಿ ಬಣಬಡಿದಾಟದ ನಡುವೆ ರಾಜ್ಯ ಸಂಘಟನೆ ವೀಕ್ ಆಗ್ತಿದೆ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ಮೊದಲಿಂದಲೂ ಕೂಡ ಇದ್ದೇ ಇತ್ತು. ಒಂದು ಬಣ ಒಂದು ವ್ಯಾಖ್ಯಾನ ಮಾಡಿದ್ರೆ ಮತ್ತೊಂದು ಬಣ ಮತ್ತೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡುತ್ತೆ ಅನ್ನುವಂಥದ್ದು ಈ ದುರ್ಘಟನೆಯಲ್ಲೂ ಕೂಡ ಅದೇ ಒಂದು ಅನುಮಾನಗಳು ರಾಜ್ಯಾದ್ಯಂತ ದೇಶಾದ್ಯಂತ ವ್ಯಕ್ತ ಆಗ್ತಾ ಇದಾವೆ. ಕ್ರೆಡಿಟ್ ವಾರ್ಗೆ ಮುಂದಾಗಿ ಈ ದುರ್ಘಟನೆ ಆಯ್ತು ಅನ್ನುವಂಥದ್ದನ್ನ ಪ್ರತಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಸಂಪೂರ್ಣವಾಗಿ ಈ ಬಗ್ಗೆ ಚರ್ಚೆ ಮಾಡುವಂತ ಒಂದು ಸಾಧ್ಯತೆ ಇದೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ರು ಕೂಡ ಇರೋದ್ರಿಂದ ಮಹತ್ವದ ಕೆಲವೊಂದಷ್ಟು ನಿರ್ಧಾರಗಳನ್ನ ಕೈಗೊಳ್ಳುವಂತ ಒಂದು ಸಾಧ್ಯತೆ. ಒಂದು, ಯಾರು ವಿಫಲರಾಗಿದ್ದಾರೋ ಅಂತವ್ರಿಗೆ ಈ ಸಂಪುಟದಿಂದ ಕೋಕ್ ಕೊಡ್ಬೇಕಾ ಬೇಡವಾ,
ಇಲ್ಲವೇ ಸಂಪುಟ ಪುನರ್ರಚನೆ ಮಾಡ್ಬೇಕಾ ಬೇಡವಾ, ಇಲ್ಲ ಡಿ ಕೆ ಶಿವಕುಮಾರ್ ಹತ್ರ ಇರುವಂತಹ 2-3 ಖಾತೆಗಳಿಗೆ ಬದಲಾಗಿ ಒಂದು ಖಾತೆಯನ್ನು ಕೊಡ್ಬೇಕಾ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬೇರೆ ಯಾರಿಗಾದ್ರೂ ವರ್ಗಾವಣೆ ಮಾಡ್ಬೇಕಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಟಾಲಂನಲ್ಲಿ ಇರುವಂತಹ ಆಪ್ತರಿಗೆ ಇನ್ನಷ್ಟು ಕೋಕ್ಗಳನ್ನು ಕೊಡ್ಬೇಕಾ ಅನ್ನುವಂತ ಒಂದು ವಿಚಾರವನ್ನ ಇವತ್ತು ಉಭಯ ನಾಯಕರನ್ನ ಕೂರಿಸಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆ ಮಾಡುವಂತ ಒಂದು ಸಾಧ್ಯತೆ ಇದೆ ರಮ್ಯ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.